Hello everyone, welcome back to my YouTube channel. ಮತ್ತೊಮ್ಮೆ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. Today we are at Shivam Mother and Child Care Hospital, Basveshwar Nagar, Bangalore. Welcome to Shivam Mother and Child Care Hospital, a modern healthcare heaven established in 2023 right in the heart of Basveshwar Nagar, Bengaluru. A family-run hospital built on values of trust and care, Shivam offers world-class facilities that reveal any leading corporate hospital in the city. From advanced maternity care to state-of-the-art neonatal support, every corner of Shivam reflects excellence, comfort, and safety. Here, care isn't just provided, it's personalized. Shivam Mother and Child Care Hospital is located in the heart of Basveshwar Nagar, Bengaluru. As you enter 8th Main Road from Shankar Math, you have to take a right turn. You will find the hospital conveniently situated on the left-hand side. It is easy to locate and you can also find it accurately marked on Google Maps by searching Shivam Mother and Child Care Hospital, Basveshwar Nagar. ನಿಮಗೆಲ್ಲರಿಗೂ ಶಂಕರ್ ಮಠ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಶಂಕರ್ ಮಠಿಂದ ಸ್ಟ್ರೇಟ್ ಬಂದು ನೀವು 8th ಮೇನ್ ರೋಡಲ್ಲಿ ರೈಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಹಾಸ್ಪಿಟಲ್ ನಿಮಗೆ ಸಿಗುತ್ತೆ. With over 25 years of experience in women's healthcare, Dr. Vanaja Shivkumar, MBBS, MS OBG, FRM, a renowned fertility specialist, is the visionary behind Shivam Mother and Child Care Hospital. Driven by her passion to offer compassion and advanced medicine care, she has brought this hospital to life, combining her deep experience with modern infrastructure. Every facility at Shivam, from fertility care to NICU to ultrasound to emergency services, reflects her commitment to quality, comfort, and personalized treatment for every patient. They are specialized in gynecology, orthopedic, fertility treatment, fetal medicine, pediatric care, NICU, IVF services, and OPD. They have wide range of modern medical facilities to ensure comprehensive care under one roof. This family-run business is a dream come true for them. Come along as we take you on a tour of Shivam Hospital. Let's see with our own eyes the care, the technology, and the heart behind every service they offer. Here it is. ಒಂದು ಹೆಣ್ಣಿಗೆ ಮಗು ಹುಟ್ಟೋದು ಅನ್ನೋದು ಅವಳ ಜೀವನದ ಒಂದು ಅವಿಭಾಜ್ಯ ಅಂಗ. ಸೊ ಆ ಟೈಮಲ್ಲಿ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಸೊ ಒಂದು ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಖುಷಿನೂ ಇರುತ್ತೆ, ಭಯನೂ ಇರುತ್ತೆ, ಎಲ್ಲದರದ್ದು ಮಿಕ್ಸ್ಡ್ ಫೀಲಿಂಗ್ಸ್ ಕೂಡ ಇರುತ್ತೆ. ಆ ಥರ ಫೀಲಿಂಗ್ಸ್ ಇರುವಾಗ ನಮ್ಗೆ ಯಾರಾದರೂ ಒಬ್ಬರು ಸಪೋರ್ಟ್ ಸಿಸ್ಟಮ್ ಬೇಕಂತ ಖಂಡಿತ ಅನಿಸುತ್ತೆ. ಮತ್ತು ಈ ಡೆಲಿವರಿಗೂ ಕೂಡ ನಮ್ಮ ಡೆಲಿವರಿ ಆದಾಗ ಯಾರಾದರೂ ಒಬ್ಬರು ಜೊತೆಗೇ ಇರಬೇಕು, ನಮಗೆ ಸಪೋರ್ಟ್ ಮಾಡಬೇಕು, ಹೇಳ್ಕೊಡ್ಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲದನ್ನು ಹೇಳ್ಕೊಡೋಕೊಬ್ರು ಬೇಕಂತ ಅನಿಸುತ್ತೆ. ಸೊ ಆ ರೀತಿ ಇರೋ ಜಾಗನ
ದೇವಸ್ಥಾನಕ್ಕೆ ಹೋಲಿಸಿದ್ರು ಖಂಡಿತ ತಪ್ಪಿಲ್ಲ. ನಮ್ಮೆಲ್ಲರಿಗೂ ಅದು ದೇವಸ್ಥಾನ ಥರನೇ. ಸೊ ಆ ಜಾಗ ಹೇಗಿರಬೇಕು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ಎಲ್ಲ ಫೆಸಿಲಿಟೀಸ್ ಜೊತೆಗೆ ಎಮೋಷನ್ಸ್ ಜೊತೆಗೆ ತುಂಬಿಕೊಂಡಿರೋ ಜಾಗನೇ ಶಿವಮ್ ಹಾಸ್ಪಿಟಲ್. ನನಗೆ ತುಂಬ ಎಮೋಷ್ನಲ್ ಆಯಿತು ಇಲ್ಲಿ ಹೋದಾಗ. ಯಾಕೆ ಅಂತಂದರೆ ನಂದು 2 ಡೆಲಿವರಿನೂ ಮಾಡಿದ್ದು ವನಜಾ ಮ್ಯಾಡಮ್ಮೆ. ಸೊ ಆವಾಗ ಅವರು ಬೇರೆ ಹಾಸ್ಪಿಟಲ್ಸ್ಗಳಲ್ಲಿ ಡೆಲಿವರಿ ಮಾಡ್ತಾಯಿದ್ರು. ಅವರು ಎಷ್ಟು ಫ್ರೆಂಡ್ಲಿ ಆಗಿದ್ದರು, ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ ಆ ಪ್ರೆಗ್ನೆನ್ಸಿ ಅನ್ನೋದನ್ನ ಒಂದು ಜಸ್ಟ್ ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಥರ ನಮಗೆ ಮೈಂಡ್ಸೆಟ್ ಮಾಡಿಬಿಡ್ತಾಯಿದ್ರು. ಇಟ್ಸ್ ಓಕೆ, ನಿಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಎಲ್ಲನೂ ಚೆನ್ನಾಗಾಗುತ್ತೆ, ಈ ರೀತಿ ಅವ್ರು ಹೇಳ್ತಾ ಇದ್ದಿದ್ದು ಕೇಳಿನೇ ಖುಷಿ ಆಗ್ತಿತ್ತು. ಮತ್ತು ಅದರಿಂದನೇ 2 ಡೆಲಿವರಿನಲ್ಲಿ ಏನೂ ಕನ್ಫ್ಯೂಷನ್ಸ್ ಇಲ್ಲದೆ, ಏನೂ ಭಯ ಇಲ್ಲದೆ ತುಂಬ ಖುಷಿಯಾಗಿ ಡೆಲಿವರಿ ಆಯಿತು. ಸೊ ಅದ್ರ ಜೊತೆಗೆ ಇವಾಗ ಅವ್ರದ್ದೇ ಹಾಸ್ಪಿಟಲ್ ಇದೆ ಅಂದರೆ ಕೇಳೋದೇ ಬೇಡ. ಸೊ ಈ ಹಾಸ್ಪಿಟಲ್ಸಲ್ಲಿ ಫೆಸಿಲಿಟೀಸ್ ಜೊತೆಗೆ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಜೊತೆಗೆ ಏನು ಮಾಡಬೇಕು ಮಾಡಬಾರ್ದು ಎಲ್ಲದನ್ನೂ ಕೂಡ ಇಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ. ದ ಸ್ಮಾಲೆಸ್ಟ್ ಫೀಟ್ ಮೇಕ್ಸ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆನ್ ಹಾರ್ಟ್. ಸೊ ಈ ಸ್ಮಾಲ್ ಫೀಟ್ಸ್ಗೆ ಸ್ನಾನ ಮಾಡಿಸೋ ಜಾಗ ಎಷ್ಟು ಕ್ಯೂಟಾಗಿದೆ ಗೊತ್ತಾ? ಇದನ್ನು ನೀವು ನೋಡಲೇಬೇಕು. ತುಂಬ ಸೊಫೆಸ್ಟಿಕೇಟೆಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸೋಕ್ಕೋಸ್ಕರನೇ ಈ ಜಾಗನ ಮಾಡಿದ್ದಾರೆ. ಬಸ್ರಿ ಬಾಣಂತಿಯರು ಇರಬೇಕಾದ ಜಾಗ ತುಂಬ ಕ್ಲೀನಾಗಿರಬೇಕು ಅಂತ ಹಳೆ ಕಾಲದಿಂದ ಕೂಡ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಕ್ಲೆನ್ಲಿನೆಸ್ಸನ್ನು 100% ಮೇಂಟೈನ್ ಮಾಡಿದ್ದಾರೆ ಈ ಹಾಸ್ಪಿಟಲಲ್ಲಿ. ಸೊ ಕ್ಲೆನ್ಲಿನೆಸ್ಸಿಗೆ ನೀವು ತೊಗೊಂಡ್ರೆ 10 on 10 ಕೊಡ್ಬೋದು. ವುಮೆನ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ಗಳಲ್ಲಿ ಪ್ರೈವೇಟ್ ಸೂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಅದರಿಂದನೇ ಪ್ರೈವೇಟ್ ಸೂಟ್ ಬೇಡ ಅಂತಲೂ ತುಂಬ ಸತಿ ಡಿಸೈಡ್ ಮಾಡ್ತೀವಿ. ಬಟ್ ಇಲ್ಲಿ ಆ ಥರ ಅಲ್ಲ. ಎಲ್ಲ ಕಾರ್ಪೊರೇಟ್ ಫೆಸಿಲಿಟೀಸ್ನ ಕೊಟ್ಟು ಅಫೋರ್ಡಬಲ್ ರೇಟ್ಸ್ ಅಂದರೆ ಎಲ್ಲರಿಗೂ ಕೈಗೆಟುಕುವ ದರಗಳಲ್ಲಿ ಇವರು ಇಲ್ಲಿ ಫೀಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದರಿಂದನೇ ತುಂಬ ಜನಕ್ಕೆ ಈ ಹಾಸ್ಪಿಟಲ್ ಅಫೋರ್ಡಬಲ್ ಆಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಈ ದೊಡ್ಡ ಕಿಟಕಿಗಳಿದ್ರೆ ತುಂಬ ಅಡ್ವಾಂಟೇಜ್ ಏನು ಗೊತ್ತಾ? ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮುಂದೆನೇ ಇಲ್ಲಿ ಮರ ಇರೋದ್ರಿಂದ ಗ್ರೀನರಿ ಕೂಡ ತುಂಬ ಚೆನ್ನಾಗಿದೆ, ವ್ಯೂ ತುಂಬ ಚೆನ್ನಾಗಿದೆ. ಸೊ ಇದ್ರ ಒಳಗೆ ಇದ್ದು ಬೋರ್ ಆದಾಗ ಕಿಟಕಿಯಿಂದ ವ್ಯೂ ನೋಡಿದಾಗ ಒಂಥರ ಸಮಾಧಾನ ಆಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಪಥ್ಯ ಅಂತ ಏನು ಹೇಳ್ತೀವೋ ಅದನ್ನೇ ಇವಾಗಿನ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಸೊ ನ್ಯೂಟ್ರಿಷಿಯಸ್ ಫುಡ್ಡನ್ನು ಅವರಿಗೆ ಕೊಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋ ನಾಲೆಜ್ ಇರೋರನ್ನ ಇಟ್ಕೊಂಡು ಇಲ್ಲಿನ ಅಮ್ಮಂದರಿಗೆ ಊಟವನ್ನು ಡೈಲಿ ಇವರೇ ಪ್ರೊವೈಡ್ ಮಾಡ್ತಾರೆ. ಸೊ ಅದು ನನಗಂತೂ ಸಿಕ್ಕಾಪಟ್ಟೆ ಬೆಸ್ಟ್ ಪಾರ್ಟ್ ಅನ್ನಿಸ್ತು. ಬಿಕಾಸ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು ಅಂತೆಲ್ಲ. ಸೊ ಇವರೇ ಕೊಡೋದ್ರಿಂದ ನಮಗೆ ಕಂಪ್ಲೀಟ್ ಒಂದು ಐಡಿಯಾ ಬರುತ್ತೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು. Yes, this is a multi-purpose hall. Here the hospital people use it for different purposes like giving sessions to parents, yoga classes and so on. This is at the 4th floor. ಶಿವಮ್ ಅಡ್ವಾನ್ಸ್ ಆರ್ಥೋಕೇರ್ ಸೆಂಟರ್. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇದು ಒಂದು ಕಂಪ್ಲೀಟ್ ಫ್ಯಾಮಿಲಿ ರನ್ ಮಾಡ್ತಾ ಇರೋ ಬಿಸ್ನೆಸ್ ಅಂತ. ಅದೇ ರೀತಿ ಡಾಕ್ಟರ್ ಅಮರ್ದೀಪ್ MR ಅವರು ವಂಜಾ ಡಾಕ್ಟರ್ ಅವರ ಸನ್ ಇನ್ ಲಾ. ಸೊ ಅವರು ಇದೇ ಹಾಸ್ಪಿಟಲ್ನ ಬೇಸ್ಮೆಂಟಲ್ಲಿ ಆರ್ಥೋಕೇರ್ ಸೆಂಟರ್ನ ಮಾಡಿದ್ದಾರೆ. ಸೊ ತುಂಬ ಸೊಫೆಸ್ಟಿಕೇಟೆಡ್ ಆಗಿರೋ ಎಲ್ಲ ಫೆಸಿಲಿಟೀಸು ಇರುವಂತಹ ಕ್ಲಿನಿಕ್ ಹಾಸ್ಪಿಟಲ್ ಇಲ್ಲಿ ನಡೆಸ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದೊಂದೇ ನಾವು ಹೇಳ್ತಾ ಹೋಗ್ತೀನಿ ಏನೇನಿದೆ ಅಂತ ಹೇಳಿ. ಸೊ ಕನ್ಸಲ್ಟೇಷನ್ ರೂಮ್ಸಿಂದ, ಫಿಸಿಯೋಥೆರಪಿ ಸೆಂಟರ್ಸಿಂದ, ಲ್ಯಾಬು ಎಲ್ಲನೂ ತುಂಬ ಚೆನ್ನಾಗಿದೆ. ನನಗೆ ಫಿಸಿಯೋಥೆರಪಿ ಸೆಂಟರ್ ಕೂಡ ತುಂಬಾ ಇಷ್ಟ ಆಯಿತು. ಅಲ್ಲಿ ಹೇಗೆ ಫಿಸಿಯೋಥೆರಪಿ ಮಾಡ್ತಾರೋ ಅದಕ್ಕೆ ಏನೇನು ಬೇಕು ಎಲ್ಲದನ್ನೂ ಕೂಡ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ನೀಟ್ನೆಸ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಯಾವುದೇ ಜಾಗಕ್ಕೆ ಹೋದರೂ ಈ ಹಾಸ್ಪಿಟಲಲ್ಲಿ ನೀಟ್ನೆಸ್ಸಿಗೆ 100 on 100 ಕೊಡ್ಬೋದು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿನ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸೊ ನೀವು ಯಾವುದೇ ಒಂದು ಫೆಸಿಲಿಟಿಗೆ ಹೊರಗಡೆ ಎಲ್ಲೂ ಹೋಗೋದೇ ಬೇಡ. ಎಕ್ಸ್ರೇ ಎಲ್ಲದನ್ನೂ ಕೂಡ ಇಲ್ಲಿ ಎಲ್ಲದನ್ನೂ ಅರೇಂಜ್ ಮಾಡಿದ್ದಾರೆ. ಸೊ ನೀವು ಒಂದ್ಸತಿ ಒಳಗಡೆಗೆ ಬಂದರೆ ನಿಮಗೆ ಏನೇನು ಬೇಕು ಎಲ್ಲ ಟ್ರೀಟ್ಮೆಂಟು ತೊಗೊಂಡು ಕಂಪ್ಲೀಟಾಗಿ ಇಲ್ಲಿಂದ ಹೊರಗಡೆ ಹೋಗ್ಬೋದು.
ಸೊ ನೀವೇನಾದರೂ ಒಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿ ನಿಮ್ಮ ತುಂಬ ಮೆಮೊರಬಲ್ ಆಗಿರುವ ನಿಮ್ಮ ಲೈಫ್ನ ಒಂದು ಮುಖ್ಯವಾದ ಭಾಗ ಒಂದು ಮಗು ಅನ್ನೋದು. ಸೊ ಅದನ್ನು ಒಂದು ಒಳ್ಳೆ ಜಾಗದಲ್ಲೇ ಈ ಎಕ್ಸ್ಪೀರಿಯೆನ್ಸ್ನ ಪಡ್ಕೋಬೇಕು ಅಂತಿದ್ರೆ, ಒಂದು ಮದರ್ ಫೀಲಿಂಗ್, ಯಾರಾದರೂ ಒಬ್ಬರು ಮದರ್ ಫೀಲಿಂಗ್ ನಿಮಗೆ ಕೊಟ್ಟು ನಿಮ್ಮ ಆಪ್ರೇಷನ್ಸ್ನ ಎಲ್ಲದನ್ನು ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಾನು 100% ರೆಕಮೆಂಡ್ ಮಾಡೋದು ಶಿವಮ್. ಶಿವಮ್ ಇಸ್ ದ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ನೀಡ್ಸ್. ನಮ್ ವ್ಯೂವರ್ಸ್ಗೆ ಇವತ್ತು ಶಿವಮ್ ಮದರ್ ಅಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಕಂಪ್ಲೀಟ್ ಟೂರ್ ಸಿಕ್ಕಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ಗೆ ಯಾಕೆ ಇವಾಗ ನಾನು ಡೆಲಿವರ್ ಮಾಡ್ಕೊಳ್ತಿಲ್ಲ ಅನ್ನೋಷ್ಟು ಫೀಲ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಜಾಗ, ಪ್ರತಿಯೊಂದು ಫೆಸಿಲಿಟೀಸ್ ಅವ್ರು ಕೊಡ್ತಿರೋದು, ಮತ್ತೆ ಎಲ್ಲಾ ಕಡೆ ಕೋಟ್ಸ್ ಹಾಕಿದ್ದಾರೆ. ನಂಗಂತೂ ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು ಅದು. ಸೊ ಇದೆಲ್ಲದ್ರ ನಡುವೆ ಇದ್ರದ್ದು ಫೌಂಡರ್ ಮತ್ತೆ ಇದ್ರದ್ದು ಮೇನ್ ಪರ್ಸನ್ ಯಾರಂತಂದ್ರೆ ಡಾಕ್ಟರ್ ವನಜಾ ಮ್ಯಾಮ್. ನಮಸ್ತೆ. ಎಸ್. ಸೊ ವನಜಾ ಮ್ಯಾಮ್ ನಾನು ತುಂಬಾ ವರ್ಷಗಳಿಂದ ನೋಡಿದೀನಿ. ಶಿ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಟೆಡ್ ಇನ್ ಅವರ್ ಓನ್ ಫೀಲ್ಡ್. ಸೊ ಅದೇ ರೀತಿ ಅವರು ತುಂಬಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಗಳಲ್ಲಿ ಕೆಲಸ ಮಾಡಿದ್ದಾರೆ. ಮಣಿಪಾಲ್ ಆಗಿರ್ಬೋದು, Cloud9 ಆಗಿರ್ಬೋದು, ಈ ತರ ತುಂಬಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಆತರ ಕೆಲಸ ಮಾಡ್ತಾ ಆರಾಮಾಗಿರ್ಬೋದಿತ್ತು, ಬಿಕಾಸ್ ಅಲ್ಲೆಲ್ಲ ಪೇಮೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಅವ್ರು ಆರಾಮಾಗಿ ಇರ್ಬೋದಾಗಿತ್ತು. ಬಟ್ ಅದನ್ನೆಲ್ಲದನ್ನು ಮೀರಿ ಜನಕ್ಕೆ ಒಂದು ಸರ್ವಿಸ್ ಕೊಡ್ಬೇಕು, ನನ್ ಕಡೆಯಿಂದ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಇದನ್ನ ಮಾಡಿದ್ದಾರೆ. ಬಟ್ ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಅವ್ರನ್ನ ಕೇಳೋಣ, ಅವ್ರಿಗೆ ಏನ್ ಮೋಟಿವೇಶನ್ ಇದನ್ನ ಮಾಡೋದಕ್ಕೆ ಅಂತ ಹೇಳಿ. ಎಸ್ ಮ್ಯಾಮ್. ಹೌದು ನಮ್ರತ, ಹಾಸ್ಪಿಟಲ್ ಮಾಡ್ಬೇಕು ಅಂತಂದ್ರೆ ತುಂಬಾ ಭಯ ಆಗ್ತಿತ್ತು ನನ್ಗೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸು. ಸೊ ಯಾಕಪ್ಪ ಅಷ್ಟು ರಿಸ್ಕ್ ತಗೊಳ್ಳೋದು ಅಂತ ಕೆಲವೊಂದ್ಸಲ ಅನ್ಸಿತ್ತು. ಬಟ್ ನನ್ಗೆಲ್ಲೋ ಒಂದು ಕಾರ್ನರ್ ಅಲ್ಲಿ ನಂದು ಕನ್ಸಾಗಿತ್ತು, ಈ ಕಾರ್ಪೊರೇಟ್ ಫೆಸಿಲಿಟಿನ ಜನರಿಗೆ ರೀಚಬಲ್ ಕಾಸ್ಟ್ ಅಲ್ಲಿ ನಾನು ಅನುಕೂಲ ಮಾಡ್ಕೊಡ್ಬೇಕು. ಪಾಪ ಮದರ್ಸ್ಗೆ ಆಂಬಿಯನ್ಸು ಚೆನ್ನಾಗಿರ್ಬೇಕು, ಕಾಸ್ಟ್ ವೈಸ್ ಸ್ವಲ್ಪ ರೀಸನಬಲ್ ಆಗಿರ್ಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ. ಸೊ ಐ ಡಿಸೈಡೆಡ್ ಫೈನಲಿ, let me have my own institute to give a facilities at the reachable cost at the range of corporate setting. ಸೊ ಅದನ್ನ ಕನಸು ನನಸಾಯ್ತು. ಅಂಡ್ ಒನ್ ಮೋರ್ ಅಡ್ವಾಂಟೇಜಸ್, ನನ್ನ ಫ್ಯಾಮಿಲಿನಲ್ಲಿ ಅಳಿನಿಂದ ಹಿಡಿದು ಎಲ್ಲರೂ ಸ್ಪೆಷಲಿಸ್ಟ್ ಗಳಿರೋದ್ರಿಂದ ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಮಾಡಕ್ಕೆ ಆಡ್ ಆನ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಸ್ ಮ್ಯಾಮ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಒನ್ ಮೋರ್ ಏನಂತ ಅಂದ್ರೆ, ಇವಾಗ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಇವಾಗ ನಮ್ದೇ ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ, ನಮ್ಮ ಮನೆಗಳಲ್ಲೇ ಮದ್ವೆ ಇರುತ್ತೆ. ಅವಾಗೆಲ್ಲ ಫೀಲ್ ಆಗ್ತಿರುತ್ತೆ, ಛೇ ಎಲ್ಲಾರು ಎಂಜಾಯ್ ಮಾಡ್ತಿದಾರಲ್ಲ, ನಾವಲ್ಲಿ ಹೋಗಕ್ ಆಗ್ತಿಲ್ಲ ಅಂತ. ಬಿಕಾಸ್ ನಿಮ್ ಫೀಲ್ಡ್ ಅದೇ ತರಾನೇ ಇದೆ, ಅದ್ರಲ್ಲೂ ನೀವು ನಿಮ್ದೇ ಓನ್ ಹಾಸ್ಪಿಟಲ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಟೈಮೇ ಇರೋದಿಲ್ಲ. ಸೊ ಅವಾಗೆಲ್ಲ ಏನ್ ಅನ್ಸುತ್ತೆ? ಆಕ್ಚುಲಿ ಫೀಲ್ಡ್ ಸೆಲೆಕ್ಟ್ ಮಾಡುವಾಗ್ಲೇ ನಮ್ಗೆ ಪ್ಯಾಷನ್ ಇರ್ಬೇಕು. ನಾನ್ ಗೈನಕಾಲಜಿಸ್ಟ್ ಆಗ್ಬೇಕು ಅನ್ನೋ ಒಂದು ಆಸೆಗೆ ಆಗ್ಬಾರ್ದು. ಅದ್ರದ್ದು ಗೊತ್ತಿರುತ್ತೆ, ಗೈನಕಾಲಜಿಸ್ಟ್ ಆದ್ರೆ ಆಲ್ವೇಸ್ ಎಮರ್ಜೆನ್ಸೀಸ್ ಅಂತ. ಇವನ್ ಮೈ ಡಾಟರ್ ಟು OBG, ಬಿಕಾಸ್ ಆ ಪ್ಯಾಷನ್ ಇದ್ರೆ ಮಾತ್ರ ನಾವು ಸರ್ವಿಸ್ ಕೊಡಕ್ಕಾಗೋದು. ನಾವು ಆ ಫೀಲ್ಡ್ ನ ಎಂಜಾಯ್ ಮಾಡ್ಕೊಂಡು ರಾತ್ರಿ 2 ಗಂಟೆ ಕಾಲ್ ಬಂದ್ರು ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಕ್ಕಾಗೋದು ನಮಗ್ ಪ್ಯಾಷನ್ ಇರ್ಬೇಕಷ್ಟೇ. ನನ್ಗೆ ಮ್ಯಾಟರ್ನಿಟಿ ಡೆತ್ ನಮ್ಮ ಇಂಡಿಯಾದಲ್ಲಿ ಆಗ್ಬಾರ್ದು ಅನ್ನೋದೊಂದು ನನ್ಗೆ ತುಂಬಾ ಕಾಡ್ತಾ ಇತ್ತು. ಯಾಕಂದ್ರೆ ನಮ್ ಫ್ಯಾಮಿಲಿನಲ್ಲೇ 1-2 ಇನ್ಸಿಡೆಂಟ್ಸ್ ನಡೆದಿದೆ. ಸೊ ನಾನು MBBS ಮುಗಿತಿದ್ದಂಗೆ OBG ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದೆ. ದಟ್ ಈಸ್ ಮೈ ಪ್ಯಾಷನ್ ಅಂಡ್ ಮೈ ಮೋಟೋ ಇಸ್ ಮ್ಯಾಟರ್ನಿಟಿ ಡೆತ್ ಶುಡ್ ಬಿ ನಿಲ್. ದಿಸ್ ಇಸ್ ಮೈ ಮೋಟೋ. ಸೊ ನನ್ಗೆ ಯಾವತ್ತೂ ಅದಕ್ಕೆ ಬೇಜಾರಾಗಲ್ಲ. ಐ ಗಿವ್ ಸೆಕೆಂಡ್ ಪ್ರಯಾರಿಟಿ ಟು ದ ಫಂಕ್ಷನ್ಸ್ ರಾದರ್ ದನ್ ಮೈ ಪ್ರೊಫೆಷನ್. ಥ್ಯಾಂಕ್ ಯು. ಎಸ್. ಆಮೇಲೆ ಇನ್ನೊಂದು ಮ್ಯಾಮ್, ಇನ್ನೊಂದು ಕ್ವೆಶ್ಚನ್ ನಂಗೆ ತುಂಬಾ ಕಾಡ್ತಾ ಇರುತ್ತೆ ಯಾವಾಗ್ಲೂ. ಈಗ ಮಗು ಆದ್ಮೇಲೆ ಅದೆಲ್ಲ ಅವ್ರಿಗೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಅವ್ರ ಪ್ರೊಫೆಷನಲ್ ಏನೇ ಕರಿಯರ್ ಏನೇ ಇದ್ರು ಅದನ್ನ ಸ್ಟಾಪ್ ಮಾಡಿರ್ತಾರೆ. ಆಮೇಲೆ ಪುನಃ ವಾಪಸ್ ಬರಕ್ಕೆ ಹೆದರ್ಕೊಳ್ತಾರೆ. ಹೇಗ್ ಬರೋದು, ಮಗು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಈ ತರ ಡಿಸಿಷನ್ ತಗೊಳಕ್ಕೆ ಕಷ್ಟ ಪಡ್ತಿರ್ತಾರೆ. ಅವ್ರಿಗೆ ನಿಮ್ದು ಒಂದ್ ಸಜೆಷನ್ ಏನು? ಸಜೆಷನ್ ಏನಂತಂದ್ರೆ, ಲೇಡೀಸ್ ನಾವು ಮೆಂಟಲಿ ಪ್ರಿಪೇರ್ ಮಾಡ್ಬೇಕು ಮಲ್ಟಿ ಟಾಸ್ಕ್ ತಗೊಳ್ಳಿಕ್ಕೆ. ಸೊ ಪ್ರೆಗ್ನೆನ್ಸಿ ಅಂದಿದ್ ಕೂಡ್ಲೆ ಅವ್ರಿಗೆ ಈ ನಾಸಿಯಾ, ವಾಮಿಟಿಂಗು, ಭಾರ ಎತ್ತಬಾರ್ದು, ರೆಸ್ಟ್ ಅಲ್ಲಿ ಇರ್ಬೇಕು, ಇದೆಲ್ಲ ತುಂಬಾ ಫ್ಲಾಸ್ ಇರುತ್ತೆ ಅವ್ರ ಮೈಂಡ್ ಅಲ್ಲಿ. ಆತರ ಏನಿಲ್ಲ, ಅದನ್ನೆಲ್ಲ ಪ್ರಾಪರ್ ಆಗಿ ಎಲ್ಲಾ ಟ್ರೈಮಿಸ್ಟರ್ ಅಲ್ಲೂ ಅವ್ರಿಗೆ
ಕೌನ್ಸಿಲಿಂಗ್ ಮಾಡ್ತಾ ಇರ್ಬೇಕು, ಕ್ಲಾಸಸ್ ಕೊಡ್ತಾ ಇರ್ಬೇಕು. ಇವಾಗ ನಮ್ದು ANC ಬುಕ್ ಆಗಿದ ತಕ್ಷಣ ಎಲ್ಲಾ ಟ್ರೈಮಿಸ್ಟರ್ ಅಲ್ಲೂ ಯೋಗ ಕ್ಲಾಸಸ್ ಇರುತ್ತೆ, ನ್ಯೂಟ್ರಿಷನ್ ಕ್ಲಾಸಸ್ ಇರುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ 35 ವೀಕ್ಸ್ ದಾಟಿದ ತಕ್ಷಣ ಹಸ್ಬೆಂಡ್ಗೆ ಹೇಳ್ಕೊಟ್ಬಿಡ್ತೀವಿ ಬೇಬಿನ ಹೆಂಗ್ ಕೇರ್ ತಗೋಬೇಕು ಅಂತೇಳಿ ಕ್ಲಾಸಸ್ ಮಾಡ್ತೇವೆ. ಬೇಬಿ ರ್ಯಾಪ್ ಹೆಂಗ್ ಮಾಡ್ಬೇಕು, ಫೀಡ್ ಹೆಂಗ್ ಮಾಡಿಸ್ಬೇಕು, ಮದರ್ಗೆ ಹೆಂಗ್ ಹೆಲ್ಪ್ ಮಾಡ್ಬೇಕು, ಮದರ್ ಒಂದು 2 hours ಬಿಸಿ ಆದಾಗ ನಾನು ಹೆಂಗ್ ಮಗು ನೋಡ್ಕೋಬೇಕು, ಎಲ್ಲ ಟೀಚಿಂಗ್ ಕ್ಲಾಸಸ್ ಕೊಡ್ತಾ ಇರ್ತೀವಿ. ಸೊ ನನ್ ಮದರ್ಸ್ ಎಲ್ಲ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ, ಯಾರು ಸ್ಟ್ರೆಸ್ ಅಪ್ ಆಗಲ್ಲ. ಡೆಲಿವರಿ ಆದ್ಮೇಲೂ ನಗ್ನಾಗ್ತಾ ಇರ್ತಾರೆ, ಪ್ರೊಫೆಷನ್ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ. ನ್ಯೂಟ್ರಿಷನ್ ಚೆನ್ನಾಗಿ ಹೇಳ್ಕೊಟ್ಬಿಟ್ರೆ ಡೆಲಿವರಿ ಆದ್ಮೇಲೆ ಬೆನ್ನೋ ಬರುತ್ತೆ, 3 ತಿಂಗಳು ರೆಸ್ಟ್ ತಗೊಳ್ಬೇಕು, ಅದೆಲ್ಲ ಫ್ಲಾಸ್, ಅದೆಲ್ಲ ಏನು ಇರೋದೇ ಇಲ್ಲ. ಸೊ ದೇ ವಿಲ್ ಬಿ ಆಕ್ಟಿವ್ ಅಂಡ್ ದೇ ಆರ್ ಹ್ಯಾಪಿ. ಆಕ್ಚುಲಿ ವಿ ಹ್ಯಾವ್ ಟು ಟ್ರೈನ್ ದೆಮ್ ಅಪ್ ಆಸ್ ಸೂನ್ ಆಸ್ ದೇ ಬಿಕಮ್ ಪ್ರೆಗ್ನೆಂಟ್. ಕರೆಕ್ಟ್. ಸೊ ಇಲ್ಲಿ ನಿಮಗೆ ಗೊತ್ತಾಗಿರೋ ತರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ. ಅಂದ್ರೆ ಒಂದು ಮದರ್ ಪ್ರೆಗ್ನೆಂಟ್ ಆದಾಗಿಂದ ಅವರು ಡೆಲಿವರ್ ಮಾಡಿ ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಹೇಗೆ ಅವ್ರ ಹೆಲ್ತ್ ನ ಮೇಂಟೈನ್ ಮಾಡ್ಬೇಕು, ಮಗುನ ಹೇಗ್ ನೋಡ್ಕೋಬೇಕು, ಮತ್ತೆ ಅವ್ರ ಕರಿಯರ್ ಕಡೆ ಕೂಡ ಹೇಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಅವ್ರದೊಂದು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು, ಅದ್ರದ್ದು ಕಂಪ್ಲೀಟ್ ನಿಮ್ಗೊಂದು ಪ್ಯಾಕೇಜ್ ತರ ಇಲ್ಲಿ ಸಿಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ರೆಕಮೆಂಡ್ ಫಾರ್ ಆಲ್ ದ ಅಪ್ಕಮಿಂಗ್ ಮದರ್ಸ್. ಸೊ ನೀವು ಒಂದ್ಸತಿ ಶಿವಮ್ ಹಾಸ್ಪಿಟಲ್ ವಿಸಿಟ್ ಮಾಡಿ, ಡಾಕ್ಟರ್ನ ಮೀಟ್ ಮಾಡಿ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಶೇರ್ ಮಾಡ್ಕೊಳ್ಬಹುದು. ಮತ್ತೆ ನಿಮ್ ಎಲ್ಲ ಪ್ರಾಬ್ಲಮ್ಸ್ಗೂ ದಿಸ್ ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ರತಾ. ಥ್ಯಾಂಕ್ ಯು. ಶಿವಮ್ ಹಾಸ್ಪಿಟಲ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ 100% ಸ್ಯಾಟಿಸ್ಫೈ ಆಗಿರೋ ಕ್ಲೈಂಟ್ಸ್ ನಿಮ್ಮ ಜೊತೆ ಅವ್ರ ಟೆಸ್ಟಿಮೋನಿಯಲ್ಸ್ನ ಹಂಚ್ಕೊಂಡಿದ್ದಾರೆ. ಬನ್ನಿ ಕೇಳೋಣ. ரொம்ப சந்தோஷம், எனக்கு ரொம்ப சந்தோஷம். சொல்லு. ಸಂತೋಷ ಆಚಿಯಾ? சந்தோஷம் எனக்கு ரொம்ப. மெயின்டைன் பண்ணோம் நல்லா சொல்லியிருக்க மாதிரி எல்லா மெடிசனும் எடுக்கணும். ஓகே. ಬೇಬಿ ಗರ್ಲ್ಸು ಕವಿತಾ. ಸ್ಪೀಕ್ ಟು ಯುವರ್ ಮಾಮ್ ಬೇಬಿ. ಯಾಕೆ ಮುಖಂದು How much you struggle mama ಅಂತ. Hello everyone, I'm Suma. Firstly, I'm grateful to Dr. Vanja Shivkumar sir and all the staff members. After 5 years journey of trying to conceive, they lost the hope. But she gave us a hope and made our dream of parenthood a reality. This happened with the great support of parents. I answered thanks to Dr. Vanja ma'am and all the staff members for your love, care and support. And finally, I congratulate everyone for the successful years and all the very best. Thanks a lot. Namaste, ನನ್ನ ಹೆಸರು ಚೈತ್ರ. Firstly, congratulations for the Shivam Hospital for celebrating 2nd anniversary. Dr. Vanaja Shivkumar is the best gynecologist in the Bangalore. ನನಗೆ 2 ಮಕ್ಕಳ ಡೆಲಿವರಿ ಮಾಡಿ ತುಂಬ ಸೆಕೆಂಡ್ ಪಾಪು ಆಗುವಾಗ ತುಂಬಾ ಕ್ರಿಟಿಕಲ್ ಆಗಿತ್ತು ನನ್ನ ಕಂಡೀಷನ್ನು. ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡಿದ್ರು. ನನ್ನ ಅವ್ರ ಮಗಳ ಥರನೇ ಟ್ರೀಟ್ ಮಾಡಿ ಹಾಸ್ಪಿಟಲಿಂದ ಮನೆ ತನಕನೂ ಎಲ್ಲ ನನ್ನ ಯೋಗಕ್ಷೇಮ ನೋಡಿ ಕಳಿಸಿದ್ದಾರೆ. ಇವತ್ತು ನಾನು ಇಷ್ಟು ಹ್ಯಾಪಿಯಾಗಿ ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಅದಕ್ಕೆ ಕಾರಣನೇ ವನಜಾ ಮ್ಯಾಮ್. ಅವರಿಲ್ಲ ಅಂದಿದ್ರೆ ಐ ಕಾಂಟ್ ಇಮ್ಯಾಜಿನ್ ಜಸ್ಟ್ ನನ್ನ ಮಕ್ಳಿಗೆ ಏನಾಗ್ತಿದ್ರು, ನಾನೇನು ಅಂತ ಹೇಳೋಕ್ಕಾಗಲ್ಲ. ತುಂಬಾ ಥ್ಯಾಂಕ್ ಯು. ಇವರು ಆರಾಮಾಗಿದ್ದೀರಾ? ನಿನ್ನೆ ಇವರಿಗೆ ಒಂದು PIH ಅಂತ ಆಗಿಲ್ಲ, ಅಂದರೆ ಲ್ಯಾಪ್ರೋಸ್ಕೋಪಿ, ಹಿಸ್ಟೆಕ್ಟಮಿ ಆಗಿದೆ ಮತ್ತು ಪೈಲ್ ಸರ್ಜರಿನೂ ಆಗಿದೆ. 2 ಸರ್ಜರಿ ಆಗಿದೆ. ಅದು ಇವಾಗ ಏನು ಪೇಯ್ನ್ ಇಲ್ಲ, ಏನಿಲ್ಲ. ಅದು ಅವರೇ ಹೇಳ್ತಾರೆ. ಏನು ಅನ್ಸಿರೋರೆ ಹೇಗಿದೆ ಏನು? ಆರಾಮಾಗಿದೆ ಮೇಡಮ್. ನಿನ್ನೆ ಬೆಳಗ್ಗೆ ಆಪ್ರೇಷನ್ ಆಯಿತು, 2 ಆಪ್ರೇಷನ್, ಒಂದು ಪೈಲ್ಸು ಒಂದು ಆಪ್ರೇಷನ್ ಇದೆ. ಆರಾಮಾಗಿದೆ, ಯಾವ ನೋವು ಇಲ್ಲ, ಏನೂ ಇಲ್ಲ. ಎಲ್ಲ ಹಿಂದಿಂದೆ ಮೆಡಿಷನ್ ಕೊಡ್ತಾನೆ ಇದ್ದಾರೆ. ಟೈಮ್ಗೂ ಗಳಿಗೆಗೂ ಇಂಜೆಕ್ಷನ್ನು, ಗ್ಲೂಕೋಸು ಎಲ್ಲ ಹಾಕ್ತಾನೆ ಇದ್ದಾರೆ. ನನಗೆ ಯಾವ ನೋವು ಇಲ್ಲ. ಇವಾಗ ಆರಾಮಾಗಿ ಎದ್ದು ಓಡಾಡ್ತೀನಿ, ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ, ಮೋಷನ್ನು ಮಾಡ್ತೀನಿ, ಎಲ್ಲ ಊಟ ಎಲ್ಲನೂ ತಿಂತೀನಿ ಮೇಡಮ್. ಇವಾಗ ಮಾಮೂಲಿ ಮನಸ್ಸು ಥರ ಆರಾಮಾಗಿದ್ದೀನಿ. ಏನು ತೊಂದರೆ ಇಲ್ಲ ಮೇಡಮ್. ಒಳ್ಳೆ ಡಾಕ್ಟ್ರು ನನಗೆ ಒಂದೇ ಮೇಡಮ್, ಅವಾಗಿಂದನೂ ಅಷ್ಟೇ. ಹಾಯ್, ನನ್ನ ಹೆಸರು ಸುಮಾ ಮಧುಕುಮಾರ್. ನಾನು ಕೋಲಾರಿಂದ ಮಾತಾಡ್ತಿದ್ದೀನಿ. ನನಗೂ ಹಾಸ್ಪಿಟಲ್ಗೂ ಒಂದು ಸ್ಪೆಷಲ್ ಬಾಂಡ್ ಇದೆ. ಯಾಕೆ ಅಂತಂದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಸಿಗಲ್ವೇನೋ ಅಂದ್ಕೊಂಡಿರೋ ಅಷ್ಟು ಹ್ಯಾಪಿನೆಸ್ಸು ಈ ಹಾಸ್ಪಿಟಲ್ ನನಗೆ ಕೊಟ್ಟಿದೆ. ಎಸ್ಪೆಷಲಿ ವನಜಾ ಮ್ಯಾಮ್ಗೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತಂದರೆ, ನನಗೆ ಮದುವೆ ಆಗಿ 8 ಇಯರ್ಸ್ ಆಗಿತ್ತು. 8 ಇಯರ್ಸಲ್ಲಿ
2-3 IUI ಸೈಕಲ್ಸ್, ಒಂದು IVF ಸೈಕಲ್ ಬೇರೆ ಹಾಸ್ಪಿಟಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಬಟ್ ನನಗೆ ಯಾವ ಪಾಸಿಟಿವ್ ರಿಸಲ್ಟು ಬಂದಿರಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡ್ ನನಗೆ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ಲು. ಸಜೆಸ್ಟ್ ಮಾಡಿದ ಮಂತಲ್ಲೇ ನಾನು ಈ ಮ್ಯಾಮ್ನ ಕನ್ಸಲ್ಟ್ ಮಾಡಿ ಐ ಥಿಂಕ್ ನನಗೊಂದು ಸ್ಪೆಷಲ್ ಅಕೇಶನ್ ಕೂಡ ಲಾಸ್ಟ್ 1 year ಬ್ಯಾಕ್ ಜೂನಲ್ಲೇ ನಾನು ಹಾಸ್ಪಿಟಲ್ಗೆ ಬಂದಿದ್ದು. ಜೂನ್ 12 ಮ್ಯಾಮ್ ಕನ್ಸಲ್ಟೇಷನ್ ತೊಗೊಂಡ್ಮೇಲೆ ಮ್ಯಾಮ್ ಒಂದು IUI ಸೈಕಲ್ನ ತೊಗೊಳ್ಳೋಣ ಅಂತ ಹೇಳಿ, ಅದಾದಮೇಲೆ 25th ನನಗೆ IUI ಸೈಕಲ್ನ ಮಾಡಿದ್ರು. ಅದೇ ಸೈಕಲ್ ಆ ಮಂತಲ್ಲೇ ನನಗೆ ಪಾಸಿಟಿವ್ ಬಂತು. ಸೊ ಆ ಹ್ಯಾಪಿನೆಸ್ನ ಯಾವ ಮದರ್ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ 7 years ಸ್ಟ್ರಗಲ್ ನಾನು ಮಾಡಿರೋವಂಥದ್ದು, ಆ ಫೀಲಿಂಗು, ಆ ನೋವು ನನಗೆ ತುಂಬಾ ನೋವು ಕೊಟ್ಟಿದೆ. ಬಟ್ ಮ್ಯಾಮ್ ನನಗೆ ಪಾಸಿಟಿವ್ ಆಗಿದೆ ನಿನಗೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ ಎಷ್ಟೊಂದು ಎಮೋಷ್ನಲ್ ಆಗಿದೆ. ಮ್ಯಾಮ್ ನನಗೆ ಹಗ್ ಮಾಡಿ ಒಂದು ವಿಷಸ್ನ ಹೇಳಿ ತುಂಬ ಖುಷಿ ಆಯಿತು. ಅದಾದಮೇಲೆ ನನಗೆ ಟ್ರಾವೆಲ್ ಇದೆ, ನಾನು ಕೋಲಾರಿಂದ ಬರೋದ್ರಿಂದ ಟ್ರಾವೆಲ್ ಮಾಡಬಾರ್ದು ಅಂತ ನಾನು ಅದೇ ಹಾಸ್ಪಿಟಲಲ್ಲೇ 3 months ಸ್ಟೇ ಆಗಿದ್ದಾಗ ಹಾಸ್ಪಿಟಲ್ ಇರತಕ್ಕಂಥ ಸ್ಟಾಫ್ ಆಗಲಿ, ಕ್ಯಾಂಟೀನ್ ಆಗಲಿ, ಅಲ್ಲಿರೋ ಆಂಟಿ ಎಲ್ಲರೂ ಅಷ್ಟೇ ನನ್ನ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ದಾರೆ. ನನ್ನೊಬ್ಬಳನ್ನೇ ಅಲ್ಲ, ಅಲ್ಲಿ ಬರೋ ಪ್ರತಿಯೊಬ್ಬ ಪೇಷಂಟ್ನ ಕೂಡ ಅದೇ ಥರ ಟ್ರೀಟ್ ಮಾಡ್ತಾರೆ. ಯಾರಿಗಾದರೂ ಸರಿ ಮಗು ಆಗಿಲ್ಲ ಅನ್ನೋ ಫೀಲಿಂಗ್ ಬಂದಾಗ ನನಗೆ ಮೈಂಡ್ ಥಾಟ್ ಬರೋದೇ ವನಜಾ ಮ್ಯಾಮ್ಗೆ ಸಜೆಸ್ಟ್ ಮಾಡೋಣ. ಮ್ಯಾಮ್ ಒಂದು ಒಳ್ಳೆ ಸಜೆಷನ್ನ ಕೊಡ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಅವ್ರಿಗೂ ಕೂಡ ಮದರ್ಹುಡ್ನ ಎಂಜಾಯ್ ಮಾಡೋ ಒಂದು ಆಪರ್ಚುನಿಟಿ, ಒಂದು ಲಕ್ಕಿ ಚಾಮ್ ಮ್ಯಾಮ್ ನನಗಂತೂ. ಸೊ ನಾನು ಯಾರು ಹೇಳಿದ್ರು ಮ್ಯಾಮ್ನೇ ಸಜೆಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿರೋ ಒಂದು ಪ್ರತಿಯೊಬ್ಬ ನರ್ಸಿಂದ ಹಿಡಿದು ಎಲ್ಲರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಕ್ಯಾಂಟೀನಲ್ಲಿರತಕ್ಕಂಥ ಆಂಟಿ, ಹಾಸ್ಪಿಟಲ್ ಸ್ವೈಪ್ ಮಾಡಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಸ್ಪೆಷಲ್ ಕೇರಿಂದ ಪ್ರತಿಯೊಬ್ಬರನ್ನ ಕೂಡ ಟ್ರೀಟ್ ಮಾಡ್ತಾರೆ. ಸೊ ಇವತ್ತಿಗೆ ನನ್ನ ಪ್ರಿನ್ಸ್ ಹುಟ್ಟಿ 3 months ಆಗಿದೆ. ಆ ಹಾಸ್ಪಿಟಲ್ಗೆ ಬಂದಮೇಲೆ ನನ್ನ ಪ್ರಿನ್ಸ್ನ ನೋಡಿದೆ ನಾನು. ಆ ಎಲ್ಲ ಖುಷಿಗೂ ಕಾರಣ ಮ್ಯಾಮೇ ಆಗಿರೋದ್ರಿಂದ ಆ ಮ್ಯಾಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಅಲ್ಲಿರ್ತಕ್ಕಂಥ ಸ್ಟಾಫ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಈ ಹಾಸ್ಪಿಟಲ್ ಇನ್ನಷ್ಟು ಚಾಮಾಗಿ ಬೆಳೀಲಿ, ನನ್ನಂಥ ಮದರ್ಸ್ಗೆ ಇನ್ನಷ್ಟು ಖುಷಿನ ಕೊಡಲಿ. ಅಲ್ಲಿ ಬರೋ ಪ್ರತಿಯೊಬ್ಬರು ಯಾವುದೋ ಒಂದು ಪ್ರಾಬ್ಲಮಿಂದ ಬರ್ತಾರೆ, ಆ ಮ್ಯಾಮ್ ಕೊಡೋ ಟ್ರೀಟ್ಮೆಂಟ್ ಎಲ್ಲರಿಗೂ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಶಿವಮ್ ಹಾಸ್ಪಿಟಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮ್ಯಾಮ್ ಆ್ಯಂಡ್ ಆಲ್ ದ ಸ್ಟಾಫ್. ಥ್ಯಾಂಕ್ ಯು.